ರಾಹುಲ್ ನಿನ್ನೆ ಹೇಳಿದ್ದನ್ನ ಇವತ್ತು ಮಾಡಿ ತೋರಿಸಿದ ಬಜರಂಗ್ ದಳ. ರಾಹುಲ್ ಗಾಂಧಿ ಸಂಸತ್ತಿನಲ್ಲಿ ನೀಡಿದ ಹೇಳಿಕೆಗೆ ಆಕ್ರೋಶ ವ್ಯಕ್ತಪಡಿಸಿರುವ ಬಜರಂಗ್ ದಳದ ಕಾರ್ಯಕರ್ತರು ಅಹಮದಾಬಾದ್ನಲ್ಲಿರುವ ಕಾಂಗ್ರೆಸ್ ಪಕ್ಷದ ಅನಧಿಕೃತ ರಾಜ್ಯ ಕಚೇರಿ ರಾಜೀವ್ ಗಾಂಧಿ ಭವನವನ್ನು ಧ್ವಂಸಗೊಳಿಸಿದ್ದಾರೆ ಅಂತ timesnow.com ವರದಿ ಮಾಡಿದೆ. ಅಂದ್ರೆ ರಾಹುಲ್ ಗಾಂಧಿ ಸೋಮವಾರ ಸಂಸತ್ತಿನಲ್ಲಿ ಹೇಳಿದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಬಜರಂಗ್ ದಳದ ಕಾರ್ಯಕರ್ತರು ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ರಾಹುಲ್ ಯಾವ ಹಿಂಸೆಯ ಕುರಿತು ಮಾತನಾಡ್ತಿದ್ದಾರೋ ಅದೇ ಹಿಂಸೆಯನ್ನ ಬಜರಂಗ್ ದಳದ ಕಾರ್ಯಕರ್ತರು ಪ್ರದರ್ಶಿಸಿದ್ದಾರೆ. ರಾಹುಲ್ ಹಿಂಸೆ, ದ್ವೇಷ, ಅಸತ್ಯ ಹರಡುವ ಆರ್ಎಸ್ಎಸ್ ಮತ್ತು ಬಿಜೆಪಿಗರ ವಿರುದ್ಧವೇ ಮಾತಾಡಿದ್ರು ಅನ್ನೋದನ್ನ ಬಜರಂಗ ದಳದವರೇ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ. ಹಿಂದೂಗಳ ಹೆಸರಲ್ಲಿ ಈ ರೀತಿಯ ಕೃತ್ಯಗಳ ಮೂಲಕ ಹಿಂದೂ ಸಮಾಜವನ್ನ ಅವಮಾನಿಸುವ ಕೆಲಸವನ್ನ ಬಜರಂಗ ದಳದ ಕಾರ್ಯಕರ್ತರು ಮಾಡ್ತಾನೆ ಬಂದಿದ್ದಾರೆ. ಬಜರಂಗ ದಳ ಅಂದ್ರೇನೆ ಹಿಂಸೆ ಮತ್ತು ದ್ವೇಷ. ಈಗ ಅಹಮದಾಬಾದ್ನಲ್ಲಿ ಬಜರಂಗ ದಳ ಮತ್ತೊಮ್ಮೆ ಮಾಡಿರುವುದು ಅದನ್ನೇ. ಈ ಸಂಘಟನೆ ಸಂಘ ಪರಿವಾರದ ಸಂಘಟನೆ ಅನ್ನೋದು ಎಲ್ರಿಗೂ ಗೊತ್ತು. ರಾಹುಲ್ ಗಾಂಧಿ ಸೋಮವಾರ ಶಿವನ ಚಿತ್ರ ಹಿಡಿದುಕೊಂಡು ಅಹಿಂಸೆಯ ಸಂದೇಶ ನೀಡಿದ್ರು. ನಾವು ಅಹಿಂಸೆಯನ್ನೇ ನಂಬ್ತೀವಿ ಅಂತ ಹೇಳಿ ಆ ಪ್ರಕಾರವೇ ನಡೆಯುವ ಮೂಲಕ ರಾಹುಲ್ ಗಾಂಧಿಯ ಹೇಳಿಕೆ ತಪ್ಪು ಅಂತ ಸಾಬೀತುಪಡಿಸುವ ಅತ್ಯುತ್ತಮ ಅವಕಾಶ ಸಂಘ ಪರಿವಾರಕ್ಕಿತ್ತು. ಆದ್ರೆ ರಾಹುಲ್ ಗಾಂಧಿ ಹೇಳಿದಂತೆ ಸಂಘ ಪರಿವಾರದ ಸಂಘಟನೆಗಳಿಗೆ ಸುಳ್ಳು, ದ್ವೇಷ ಮತ್ತು ಹಿಂಸೆಯನ್ನ ಬಿಟ್ಟು ಅಸ್ತಿತ್ವವೇ ಇಲ್ಲ. ಹಾಗಾಗಿ ರಾಹುಲ್ ಹೇಳಿದ್ದು ನಿಜ ಅಂತ ಸಾಬೀತುಪಡಿಸುವ ತುರ್ತಿದ್ದಂತೆ ಬಜರಂಗ್ ದಳದ ಕಾರ್ಯಕರ್ತರು ಅಹಮದಾಬಾದ್ನಲ್ಲಿರುವ ಕಾಂಗ್ರೆಸ್ ಪಕ್ಷದ ರಾಜ್ಯ ಕಚೇರಿ ರಾಜೀವ್ ಗಾಂಧಿ ಭವನವನ್ನ ಧ್ವಂಸಗೊಳಿಸಿದ್ದಾರೆ. ಇನ್ನು ರಾಹುಲ್ ತಮ್ಮ ಭಾಷಣದಲ್ಲಿ ಎತ್ತಿ ತೋರಿಸಿದ ಹಿಂದೂ ಧರ್ಮದ ಇನ್ನೊಂದು ಸಂದೇಶ ಯಾವಾಗಲೂ ಸತ್ಯದ ಪರವಾಗಿರಬೇಕು ಅನ್ನೋದು. ಬಿಜೆಪಿಗರು ತಮ್ಮನ್ನ ಹಿಂದೂ ಅಂತ ಕರೆಸ್ಕೊಳ್ತಾರೆ, ಆದ್ರೆ ಹೇಳೋದು ಮಾತ್ರ ಅಸತ್ಯ. ಆದ್ರಿಂದ ನೀವು ಹಿಂದುವೇ ಅಲ್ಲ ಅಂತ ರಾಹುಲ್ ಗಾಂಧಿ ಹೇಳಿದ್ರು. ಇದನ್ನೂ ತಪ್ಪು ಅಂತ ಸಾಬೀತುಪಡಿಸುವ ಅವಕಾಶ ಇತ್ತು. ಆದ್ರೆ ರಾಹುಲ್ ಹೇಳಿದ್ದು ತಪ್ಪು ಅಂತ ಸಾಬೀತುಪಡಿಸೋಕೆ ಬಿಜೆಪಿ ಹಾಗೂ ಸಂಘ ಪರಿವಾರ ಸತ್ಯ ಹೇಳಬೇಕಾಗತ್ತೆ. ಅದನ್ನ ಬಿಟ್ಟು ರಾಹುಲ್ ವಿಡಿಯೋದ ಕೆಲವು ಆಯ್ದ ಭಾಗಗಳನ್ನ ಮಾತ್ರ ಕಟ್ ಮಾಡಿ ಅದಕ್ಕೆ ತಮಗೆ ಬೇಕಾದಂತೆ ಶೀರ್ಷಿಕೆ ಕೊಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡು ರಾಹುಲ್ ಇಡೀ ಹಿಂದೂ ಸಮಾಜವನ್ನ ಹಿಂಸಾಪ್ರಿಯರು ಅಂತ ಕರೆದಿದ್ದಾರೆ ಅಂತ ಸುಳ್ಳೆ ಪ್ರಚಾರ ಮಾಡಿದ್ರು. ಹೀಗೆ ಹಸಿ ಸುಳ್ಳು ಪ್ರಚಾರ ಮಾಡಿದವರಲ್ಲಿ ದೇಶದ ವಿತ್ತ ಸಚಿವರೇ ಮುಂಚೂಣಿಯಲ್ಲಿದ್ರು. ಅವರ ಜೊತೆ ಮೋದಿ ಸರ್ಕಾರದ ಬಹುತೇಕ ಎಲ್ಲ ಸಚಿವರು, ಹಿರಿಯ ಬಿಜೆಪಿ ನಾಯಕರು, ಬಿಜೆಪಿ ಐಟಿ ಸೆಲ್ನವರು ಇದ್ರು. ಆದ್ರೆ ರಾಹುಲ್ ಮಾಡಿರುವ ಸುಳ್ಳು ಮತ್ತು ಹಿಂಸೆಯ ಎರಡೂ ಆರೋಪಗಳನ್ನ ಬಿಜೆಪಿ ಹಾಗೂ ಸಂಘ ಪರಿವಾರ ಸ್ವತಃ ಸರಿ ಅಂತ ಒಪ್ಕೊಂಡಂತಾಗಿದೆ. ಅಹಮದಾಬಾದ್ನಲ್ಲಿರುವ ಕಾಂಗ್ರೆಸ್ ಪಕ್ಷದ ರಾಜ್ಯ ಕಚೇರಿ ರಾಜೀವ್ ಗಾಂಧಿ ಭವನವನ್ನ ಧ್ವಂಸಗೊಳಿಸಿದ ಘಟನೆ ಮತ್ತು ಬಿಜೆಪಿ ಐಟಿ ಸೆಲ್ ನಡೆಸಿದ ಸುಳ್ಳು ಪ್ರಚಾರವನ್ನ ನೋಡಿದ್ರೆ ರಾಹುಲ್ ಬಿಜೆಪಿಗರನ್ನ ಬೊಟ್ಟು ಮಾಡಿರುವ ಆರೋಪಗಳಲ್ಲಿ ಏನ್ ತಪ್ಪಿದೆ ಅಂತ ಕೇಳಲೇಬೇಕಾಗತ್ತೆ. ಗುಜರಾತ್ ಪ್ರದೇಶ ಕಾಂಗ್ರೆಸ್ ಸಮಿತಿಯ ರಾಜ್ಯ ಕಚೇರಿಯಾದ ರಾಜೀವ್ ಗಾಂಧಿ ಭವನದ ಮುಂದೆ ಸೋಮವಾರ ಪ್ರತಿಭಟನೆ ನಡೆಸಿದ ಬಜರಂಗ್ ದಳದ ಕಾರ್ಯಕರ್ತರು ಕಚೇರಿ ಎದುರು ರಸ್ತೆ ತಡೆಯನ್ನೂ ನಡೆಸಿದ್ರು. ಇದರೊಂದಿಗೆ ಕಚೇರಿಯ ಬಳಿ ಇದ್ದ ಕಾಂಗ್ರೆಸ್ ಪಕ್ಷದ ಕೆಲ ಭಿತ್ತಿ ಪತ್ರಗಳನ್ನು ವಿರೂಪಗೊಳಿಸಿದ್ರು ಅಂತ ವರದಿಯಾಗಿದೆ. ಕಾಂಗ್ರೆಸ್ ಪಕ್ಷದ ವಕ್ತಾರ ಹೇಮಂತ್ ರಾವಲ್ ಪ್ರಕಾರ ಬಿಜೆಪಿ, ಬಜರಂಗ್ ದಳ ಮತ್ತು ವಿಎಚ್ಪಿಗೆ ಸಂಬಂಧಪಟ್ಟ ವ್ಯಕ್ತಿಗಳು ಇತ್ತೀಚೆಗೆ ಸಂಸತ್ನಲ್ಲಿ ರಾಹುಲ್ ಗಾಂಧಿ ಭಾಷಣವನ್ನ ವಿರೋಧಿಸಿ ಕಾಂಗ್ರೆಸ್ ಕಚೇರಿಗೆ ಕಲ್ಲೆಸೆದಿದ್ದಾರೆ ಅಂತ ಹೇಳಿದ್ದಾರೆ. ಅದಲ್ಲದೆ ಘಟನೆ ಕುರಿತು ಪೊಲೀಸ್ ದೂರು ದಾಖಲಾಗಿದೆ ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೋಮವಾರ ಲೋಕಸಭೆಯಲ್ಲಿ ವಿಪಕ್ಷ ನಾಯಕರಾಗಿ ತಮ್ಮ ಚೊಚ್ಚಲ ಭಾಷಣ ಮಾಡಿದ ರಾಹುಲ್ ಗಾಂಧಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು. ಸದನದಲ್ಲಿ ಶಿವನ ಭಾವಚಿತ್ರ ಪ್ರದರ್ಶಿಸಿದ್ದ ರಾಹುಲ್ ಗಾಂಧಿ, ನೀವು ಶಿವನತ್ತ ನೋಡಿದ್ರೆ ಹಿಂದೂಗಳು ಎಂದಿಗೂ ಭೀತಿ, ದ್ವೇಷವನ್ನ ಹರಡೋದಿಲ್ಲ ಅನ್ನೋದು ಅರ್ಥವಾಗತ್ತೆ ಅಂತ ಹೇಳಿದ್ರು. ನಂತರ ಬಿಜೆಪಿ ನಾಯಕರನ್ನ ತೋರಿಸಿ ತಮ್ಮನ್ನ ಹಿಂದೂ ಅಂತ ಕರೆದುಕೊಳ್ಳೋರಿಗೆ ದಿನದ 24 ಗಂಟೆನೂ ಹಿಂಸೆ, ದ್ವೇಷ ಮತ್ತು ಸುಳ್ಳು ಮಾತ್ರ ಇದೆ ಅಂತಾನು ಹೇಳಿದ್ರು. ಹಾಗಾಗಿ ರಾಹುಲ್ ಹೇಳಿದ್ದು ನಿಜ ಅಂತ ಸಾಬೀತುಪಡಿಸುವ ತುರ್ತಿದ್ದಂತೆ ಬಜರಂಗ್ ದಳದ ಕಾರ್ಯಕರ್ತರು ಅಹಮದಾಬಾದ್ನಲ್ಲಿರುವ ಕಾಂಗ್ರೆಸ್ ಪಕ್ಷದ ರಾಜ್ಯ ಕಚೇರಿ ರಾಜೀವ್ ಗಾಂಧಿ ಭವನವನ್ನ ಧ್ವಂಸಗೊಳಿಸಿದ್ದಾರೆ.